ಇದು ಇದು ಅಡಿಕೆ ಗಿಡ. ಇದ್ರ ಬಗ್ಗೆ ಗೊತ್ತಾ ನಿನಗೆ? ನಿನಗೆ ಗೊತ್ತಿಲ್ಲ ಅಲ್ವಾ? ಇದು ಕವಳ ಅಂತೇಳಿ ವೀಳ್ಯದೆಲೆ ಸಂಗಡ ಹಾಕ್ಕೊಂಡು ಜಿಗಿಯುವಂಥದ್ದು, ಭಾಳ ಔಷಧೀಯ ವಸ್ತುನೂ ಹೌದು, ಜೀರ್ಣಕಾರಿ ಆಗುವಂಥದ್ದು. ಆನಂತರ ಅದನ್ನು ಬಣ್ಣದಲ್ಲೂ ಉಪಯೋಗಿಸ್ತಾರೆ. ಅದ್ರ ಕಾಯಿ ಬೇಯಿಸಿದ ನೀರು ಅದು ಬಣ್ಣ, ಒಳ್ಳೆ ಒಂದು ಬಟ್ಟೆಗೆ ಹಾಕ್ಬೋದು. ನೈಸರ್ಗಿಕ ಬಣ್ಣ, ಯಾವುದೇ ರಾಸಾಯನಿಕ ಇಲ್ಲದೆ ಇರೋ ಬಣ್ಣ. ಇದು ಕುಬ್ಬುಜ ಗಿಡ. ಇದು ನಮ್ಮಲ್ಲಿ ಹಕ್ಕು, ಇನ್ನೂ ಕೊನೆ ಬಂದಿಲ್ಲ. ಇದು ನಮ್ಮಲ್ಲಿ ಹೊಸ್ತು. ನಮ್ಮಲ್ಲಿ ನೋಡು, ಇದು ದೊಡ್ಡ ಗಿಡ. ಇದಕ್ಕೆ ಬಂದಿದೆ. ಇದಕ್ಕೆ ಇದೆಲ್ಲ ಕಾಣಿಸ್ತದೆ ನೋಡು. ಇದೆಲ್ಲ ಕೊನೆ ಕಾಣಿಸ್ತದೆ ನೋಡು. ಆ ಮರ ಕಾಣಿಸ್ತದಿಲ್ವಾ? ಕಾಯಿ ಕಾಣಿಸ್ತದೆ ನೋಡಲ್ಲಿ, ಅಲ್ಲಿ ಕಾಣಿಸ್ತದೆ ನೋಡು. ಹೌದು, ಅದು ನಮ್ಮ ಇದು ದೊಡ್ಡಾಗಿಲ್ಲ. ಇದು ಕುಬ್ಜ ಜಾತಿ, ಚಿಕ್ಕ ಜಾತಿ. ಇದು ಈ ಜಾತಿನೇ ಬೇರೆ. ಇದನ್ನು ಈಗ ವಿಟ್ಲದಲ್ಲಿ CPCRI ವಿಟ್ಲ ಕಾಸರಗೋಡು ಅಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇದು ಕುಬ್ಜ ತಳಿ ಅಂತೇಳಿ ಔಷಧಿ ಸಿಂಪರಣೆ ಮಾಡೋದು, ಕೊಯ್ಲು ಮಾಡೋದು, ಇದೆಲ್ಲ ಭಾರಿ ಕಷ್ಟದ ಕೆಲಸ. ಅದಕ್ಕೆ ಬೇರೆ ತರಬೇತಿ ಪಡೆದವ್ರು ಬೇಕು. ಹಾಗಾಗಿ ಇದಾದರೆ ಯಾರು ಬೇಕಾದರೂ ಮಾಡ್ಬೋದು, ನೀನು ಬೇಕಾದ್ರೂ ಕೊಯ್ಬೋದು. ಇಲ್ಲಿಗೆ ಅಡಿಕೆ ಬಂದುಬಿಟ್ರೆ, ಕಾಯಿ ಬಂದುಬಿಟ್ರೆ ನೀನು ಕೊಯ್ತಿಲ್ಲ ನೋಡು. ಇಷ್ಟಕ್ಕೆ ಬರುತ್ತೆ ಇದು. ಇಲ್ಲಿ ಬರುವಂಥದ್ದು ಗೊನೆ ಬರೋದು ಇಲ್ಲಿ. ಆ ಮರ ನೋಡು, ತುದಿಗೆ ಬಂದಿದೆ ನೋಡು, ಅಲ್ಲಿ ತುದಿಯಲ್ಲಿದೆ ನೋಡು. ಹೌದು, ಈ ಅಡಿಕೆ ಬಗ್ಗೆ ಹೇಳಬೇಕಾದಂಥದ್ದು ಜನರಿಗೆ ತಿಳಿಸುವಂಥದ್ದು ಏನೂ ಇಲ್ಲ. ಯಾಕಂತಂದರೆ ಇಡೀ ಎಲ್ಲ ಕಡೆಗೂ ಗೊತ್ತು. ನಮ್ಮ ಮಲೆನಾಡಂತೂ ಮಲೆನಾಡಿನ ಜೀವಾಳ ಇದು. ಮಲೆನಾಡಿನ ಹವ್ಯಕರು ಉಸಿರು. ಇದಕ್ಕೆ ಮಳೆಗಾಲದಲ್ಲಿ ಮಹಾಳಿ ರೋಗ ಅಂತೇಳಿ ಬರುತ್ತೆ. ಆ ರೋಗ ಬಂತು ಅಂದರೆ ಮುಗೀತು. ಅದಕ್ಕೆ ಔಷಧಿ ಸ್ಪ್ರೇ ಮಾಡದೇ ಇದ್ದರೆ ಪೂರ್ತಿ ಉದುರೋಗ್ಬಿಡ್ತದೆ, ಕೊಳೆತು ಬಿದ್ದೋಗ್ಬಿಡ್ತದೆ. ಹಾಗಾಗಿ ಅದನ್ನೆಲ್ಲ ಬಹಳ ಕಷ್ಟದ ಕೆಲಸ. ಇದು ಒಂದು ಏನಾದರೂ ಹಾಳಾಯಿತು ಅಂತಂದರೆ ಅವರು ಬದುಕೋದು ಬಹಳ ಕಷ್ಟ. ಆರ್ಥಿಕವಾಗಿ ತೀರಾ ಕೆಳಮಟ್ಟಕ್ಕೆ ಹೋಗ್ಬಿಡ್ತಾರೆ. ಇದು ಅಡಿಕೆಕಾಯಿ ಅಂದರೆ ಈ ಥರ ಇರುತ್ತೆ. ಈ ಥರ ಒಡೆದು ಬಿದ್ದು ಬಿಡುತ್ತೆ. ಅದು ಹಾಳಾಗೋಗುತ್ತೆ. ಮಳೆಗಾಲದಲ್ಲಿ ಈ ಥರ ಒಡೆದು ಬೀಳಬಾರ್ದು. ಇದು ಅಡಿಕೆಕಾಯಿ. ಮಳೆಗಾಲದಲ್ಲಿ ಇದಕ್ಕೆ ಮಹಾಳಿ ರೋಗ ಅಂತೇಳಿ ಬೂಸ್ಟ್ ಬೆಳೆದು ಕೊಳೆತು ಉದುರು ಬಿಡುತ್ತೆ. ಅದು ಉದುರದೇ ಇರೋಂಗೆ ಔಷಧಿ ಸ್ಪ್ರೇ ಮಾಡಬೇಕು. ಮೈಲ್ ತುತ್ತು ಸುಣ್ಣ